ತಾಲೂಕಿನ ತ್ರಿವೇಣಿ ಸಂಗಮ ಅಂತ ಜಾತ್ರೆ ಹೆಸರಾಗಿರ್ತಕ್ಕಂಥ ರಾಮಲಿಂಗೇಶ್ವರ ಆವಣಿ ಜಾತ್ರೆಯನ್ನ ತುಂಬಾ ಪ್ರತಿಷ್ಠಿತಿಯಾಗಿ ಜವಾಬ್ದಾರಿಯಾಗಿ ಜಾತ್ರೆಯನ್ನು ನೆರವೇರಿಸತಕ್ಕಂಥ ಕರ್ತವ್ಯ ರಾಮಲಿಂಗೇಶ್ವರನ ಕೊಟ್ಟಿದ್ದಾರೆ. ಇಡೀ ತಾಲೂಕು ಆಡಳಿತ ಹಾಗೂ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಾಗಿ ಸುಮಾರು 8 ದಿವಸಗಳಿಂದ ಯಾರಿಗೂ ಏನು ತೊಂದರೆ ಆಗದಂಗೆ, ಯಾವ ಹೆಣ್ಮಕ್ಳಿಗೂ ತೊಂದರೆ ಆಗದಂಗೆ ಈ ಜಾತ್ರೆ ನೆರವೇರಿಸ್ಕೊಂಡು ಬಂದಿದ್ವಿ. ಇವತ್ತಿನ ಕೊನೆ ದಿವಸ, ಪಲ್ಲಕ್ಕಿ ಕೊನೆ ದಿವಸ, ನಾವೆಲ್ಲ ಸೇರಿ ನಿಮ್ಮನ್ನ ಉದ್ದೇಶಿಸಿ ನಿಮ್ಮನ್ನ ಮನರಂಜನೆ ಮಾಡಕ್ಕೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ಯಾವ ಉದ್ದೇಶದಿಂದ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದೀವಿ ನಮ್ಮೆಲ್ಲ ಗೊತ್ತಿದೆ. ಬಹುಶಃ ನಾನು ಸಾಕಷ್ಟು ವಿಚಾರದಲ್ಲಿ ಹೇಳ್ಕೊಂಡ್ ಬರ್ತಾ ಇರ್ತೀನಿ. ಜಾತ್ರೆ ವಿಚಾರದಲ್ಲಿ, ದೇವ್ರ ವಿಚಾರದಲ್ಲಿ ರಾಜಕಾರಣ ಮಾಡಬೇಡಿ ಅಂತ ಹೇಳ್ತಾ ಇರ್ತೀನಿ. ಈ ಕಾರ್ಯಕ್ರಮ ಉದ್ದೇಶಪೂರ್ವಕವಾಗಿ ಸಕ್ಸಸ್ ಆಗ್ಬಾರ್ದಂತ ಕೆಲವು ಪಕ್ಷದವರಿಗೆ ಇದೇನೋ ನನಗೆ ಗೊತ್ತು. ಅದರಿಂದನೇ ಏನನ್ನು ಮಾಡ್ತಿದ್ರಿ ಅಂತ ನಮಗೆ ಗೊತ್ತು. ಆ ರಾಮಲಿಂಗೇಶ್ವರ ತಮ್ಮೆಲ್ಲರಿಗೂ, ನಿಮಗೂ ಕೂಡ ಆ ದುರುದ್ದೇಶದಿಂದ ಒಳ್ಳೇದು ಮಾಡ್ಲಿ. ಇವತ್ತು ಈ ಇಲಾಖೆ, ಪೊಲೀಸ್ ಇಲಾಖೆ ಸುಮಾರು 8 ದಿವಸಗಳಿಂದ ಮನೆ ಮಠನ ಬಿಟ್ಟು ಈ ಒಂದು ಜಾತ್ರೆ ಸಕ್ಸಸ್ ಮಾಡಿದ್ದೀರಿ. ಇವತ್ತು ನಮ್ಮ ಲೋಕಲ್ ಇರ್ಬೋದು, ಸಾಕಷ್ಟು ಜನ ಲೋಕಲ್, ನಮ್ಮ ರಾವಣಿ ಗ್ರಾಮಸ್ಥರು, ಅವನಿ ಲೀಡರ್ಸ್, ನಮ್ಮೆಲ್ಲ ಲೀಡರ್ಸ್ ಕಷ್ಟ ಬಿದ್ದು, ಅವನಿ ಬಾಬು ಅವರು, ಲಕ್ಷ್ಮೀ ಅವರು, ಈ ಲೋಕಲ್ ಲೀಡರ್ಸ್ ತುಂಬಾ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದಿರಿ. ಖಂಡಿತವಾಗ್ಲಿ ಆ ಜನರ ಆಶೀರ್ವಾದ ನಿಮ್ಮ ಮೇಲೆ ಕಡೆ ಇರ್ತದೆ. ನಾವು ಯಾರನ್ನಾದ್ರೂ ಕೈ ಬಿಡ್ಬೋದು, ಬಹುಶಃ ಕಷ್ಟ ಬಿದ್ದ ದೇವರು ಯಾವತ್ತೂ ನಿಮಗೆ ಕೈ ಬಿಡಲ್ಲ. ಮುಂದಿನ ದಿವಸ ರಾಮಲಿಂಗೇಶ್ವರ ಒಳ್ಳೇದ್ ಮಾಡ್ಲಿ, ಆ ಭಗವಂತ ನನ್ನ ತಾಲೂಕು ಅಭಿವೃದ್ಧಿಗೆ ಒಳ್ಳೇದ ಮಾಡ್ಲಿ ಅಂತ ನಂಬಿಕೆ ನನಗಿದೆ. ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ನನ್ನ ಜನಕ್ಕೂ ಒಂದ್ಸುತ್ತಾ ಮುಂದೊಂದು ದಿವಸ ತಾಲೂಕಿನ ಅಭಿವೃದ್ಧಿಗೆ ನಾವು ಶ್ರಮಿಸೋಣ. ಬೇರೊಂದು ರಾಜಕಾರಣ ಮಾಡೋದ್ ಬೇಡ. ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿಗೆ ಯಾವ ನಂಬಿಕೆಯಿಂದ ನಮಗೆ ಓಟ್ ಕೊಟ್ಟಿದ್ರಿ ಅದ್ರ ಉಳಿಸ್ಕೊಂತೀವಿ. ಸೊ ಅದೇ ರೀತಿ ನನಗಿರ್ತಕ್ಕಂಥ ಮುಂದಿನ ದಿವಸ ಟಾಸ್ಕ್ ತುಂಬಾ ಅದ್ದೂರಿಯಾಗಿದೆ. ಈಗಾಗಲೇ ರಥ ಕೆಟ್ಟಿದೆ. ಇನ್ನು 15 ದಿವಸ ಒಳಗಡೆ, 1 ತಿಂಗಳ ಒಳಗಡೆ ಆ ರಥನ ಡೆಮಾಲಿಶ್ ಮಾಡಿ ಹೊಸ ರಥನ ಮಾಡ್ತಕ್ಕಂಥ ಜವಾಬ್ದಾರಿ ಕೂಡ ಇಲ್ಲಿ ಹೊತ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾ, ಮುಂದಿನ ದಿವಸ ಹೊಸ ರಥ ಮಾಡಿ ಮುಂದೆ ಬಂದಿರ್ತಕ್ಕಂಥ ಮುಂಬರುವ ಹಬ್ಬನ ದೊಡ್ಡ ಮಟ್ಟಕ್ಕೆ ಆಚರಣೆ ಮಾಡಂತ ಹೇಳ್ತಾ, ಮತ್ತೊಮ್ಮೆ ಎಲ್ಲ ನನ್ನ ತಾಲೂಕು ಅಧಿಕಾರಿಗಳಿಗೆ ಒಳ್ಳೇದು ಮಾಡ್ಲಿ ನಿಮ್ಗೆ ಅಂತ ಹೇಳ್ತಾ, ಬಹುಶಃ ಪೊಲೀಸ್ ಇಲಾಖೆ ಕೂಡ ಮತ್ತೆ ಯಾಕೆ ಹೇಳ್ತಿದ್ರೆ ಅಂದ್ರೆ, ಪೊಲೀಸ್ ಇಲಾಖೆ ಬಗ್ಗೆ 8 ದಿವಸದಿಂದ ಕೂಡ ಅವರ ಮನೆ ಮಠನ ಬಿಟ್ಟು ಬಹುಶಃ ದೊಡ್ಡ ಮಟ್ಟಕ್ಕೆ ಈ ಕಾರ್ಯಕ್ರಮ ಸಕ್ಸಸ್ ಮಾಡಿದ್ದಾರೆ. ಯಾವುದೋ ಒಂದು ಕಳ್ತನ ಆಗದೆ ಒಂದು ಜವಾಬ್ದಾರಿನ ವಹಿಸಿಕೊಂಡು ದೊಡ್ಡ ಮಟ್ಟಕ್ಕೆ ಮಾಡಿದ್ದೀರಿ. ಈ ರಾಮಲಿಂಗೇಶ್ವರ ನಿಮ್ಮ ಕುಟುಂಬಕ್ಕೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲಾ ಲೀಡರ್ಸ್ಗೂ, ಎಲ್ಲದ ನಾಯಕರಿಗೂ ಒಂದು ಸಲ ಮಾತು ಮುಗಿಸ್ತಾ ಇದ್ದೀನಿ. ಈಗಾಗಲೇ ನೀವು ಕಾರ್ಯಕ್ರಮ ನೋಡಿ ತುಂಬಾ ಕಾತುರದಿಂದ ಕಾಯ್ತಾ ಇದ್ದಾರೆ. ನನಗೂ ಕೂಡ ನಾನು ಬೆಳಗ್ಗೆ ಸೆಷನ್ ಇದೆ, ಹೊರಡಬೇಕು. ತಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಮಾತು ಮುಗಿಸಿದ್ದು ಹೊರಡ್ತಾ ಇದ್ದೀನಿ.